ಫ್ರೆಂಡ್ಸ್, ಈಗ ತಂಗಡಿ ಹೂವನ್ನ ನಾನು ನೀರಲ್ಲಿ ಹಾಕಿದೆ. ನೋಡಿ ಫ್ರೆಂಡ್ಸ್, ಯಾವ ಥರ ಕುದೀತಾ ಇದೆ ನೋಡಿ. ಎಲ್ಲ ಈ ಥರ ಕುದಿಬೇಕು. ಮೊಗ್ಗು ಹೂವು ಎಲ್ಲನೂ ನಾನು ಹಾಕಿದ್ದೀನಿ. ಫ್ರೆಂಡ್ಸ್, ಸ್ವಲ್ಪ ಬೆಲ್ಲ ಹಾಕಿದ್ವಾ. ಈಗ ಸ್ವಲ್ಪ ಹಾಲು ಹಾಕಿದ್ರೂ ಹಾಕಬಹುದು, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಫ್ರೆಂಡ್ಸ್. ಇದೇನು ಕಲರ್ ಏನು ಬಿಡಲ್ಲ ಜಾಸ್ತಿ ನೋಡಿ ಫ್ರೆಂಡ್ಸ್. ಇದು ಶಂಖಪುಷ್ಪ ಥರ ಕಲರ್ ಏನು ಬಿಡಲ್ಲ ನೋಡಿ. ಶಂಖಪುಷ್ಪ ಫುಲ್ಲು ಕಲರ್ ಬಿಟ್ಬಿಡುತ್ತೆ ಫ್ರೆಂಡ್ಸ್, ಇದು ಕಲರ್ ಬಿಡಲ್ಲ ನೋಡಿ. ನಾನೊಂದು ಸ್ವಲ್ಪ ಬೆಲ್ಲನೂ ಹಾಕಿದ್ದೀನಿ, ಹಾಲೂ ಹಾಕಿದ್ದೀನಿ. ಆದರೂ ಎಲ್ಲೋ ಕಲರ್ ಬಿಟ್ಟಿಲ್ಲ ಫ್ರೆಂಡ್ಸ್. ಇದು ನೋಡಿದ್ರೆ ಫ್ರೆಂಡ್ಸ್, ಎಲ್ಲ ಕಿತ್ಕೊಂಡ್ಬಂದಿದ್ದಾಯ್ತಲ್ಲ. ಈಗೆಲ್ಲ ಈ ಎಲೆನ ಸಪ್ರೇಟ್ ಮಾಡಿಬಿಟ್ಟು ಈ ಹೂವು ಮಾತ್ರ ತೊಗೊತೀವಿ ಫ್ರೆಂಡ್ಸ್. ಇದು ಟೀ ಮಾಡಲಿಕ್ಕೆ ಇದನ್ನೆಲ್ಲ ಹೂವು ಎಲ್ಲ ಸಪ್ರೇಟ್ ಮಾಡಿ ಟೀ ಮಾಡೋಣ ಫ್ರೆಂಡ್ಸ್. ಇದು ತುಂಬ ಆಯುರ್ವೇದ ಟೀ ಅಂತೆ, ನಾವು ಮಾಡಿ ನೋಡೋಣ ಫ್ರೆಂಡ್ಸ್. ತುಂಬ ಅಮೂಲ್ಯವಾದ ಫ್ಲವರ್ ಅಂತ ಹೇಳ್ತಾರೆ ಇದನ್ನು ನೋಡಿ ಫ್ರೆಂಡ್ಸ್. ಇದೆಲ್ಲ ಸಪ್ರೇಟ್ ಮಾಡಿ ಒಂದು ಟೀ ಮಾಡಿ ನಿಮಗೆ ನಾನು ತೋರಿಸ್ತೀನಿ ಫ್ರೆಂಡ್ಸ್, ಯಾವ ಥರ ಇರುತ್ತೆ ನೋಡಿ. ಇದೆಲ್ಲ ಇವಾಗ ಸಪ್ರೇಟ್ ಮಾಡಬೇಕು. ನೆನ್ನೆ ಎಲ್ಲ ತೊಗೊಂಡ್ಬಂದ್ವಲ್ಲ, ಇದನ್ನು ಇವಾಗ ಸಪ್ರೇಟ್ ಮಾಡಬೇಕೆಲ್ಲ ಮಾಡಿ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಇದರಲ್ಲಿ ಓನ್ಲಿ ಟೀ ಮಾಡೋಕ್ಕೆ ಬರೋದು ಫ್ರೆಂಡ್ಸ್. ಎಲ್ಲ ಸಪ್ರೇಟ್ ಮಾಡಿದ್ದಾಯಿತು. ಇದು ಎಲೆ ಒಂದು ಕಡೆಗೆ, ಹೂವು ಒಂದು ಕಡೆಗೆ, ಮತ್ತು ಇದರಲ್ಲಿರೋ ಎಲೆ ಎಲ್ಲ ತೆಗೆದುಬಿಟ್ಟು ಇದನ್ನು ಮತ್ತೆ ಎಲ್ಲ ನೆರಳಲ್ಲೇ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ನಾವು ಡೈಲಿ ಅರ್ಧ ಸ್ಪೂನು ಖಾಲಿ ಹೊಟ್ಟೆಗೆ ತೊಗೊಂಡ್ರೆ ನಮ್ಮ ಅಷ್ಟು ಹೆಲ್ತ್ ಬೆನಿಫಿಟ್ಟು ಇದರಲ್ಲಿ ಇದೆಯಂತೆ ಫ್ರೆಂಡ್ಸ್. ಇದು ಟೀ ಮಾಡ್ಕೊಳ್ಳೋದು. ಇದು ಎಲೆನ ಪೌಡ್ರ್ ಮಾಡಿಬಿಟ್ಟು ಖಾಲಿ ಹೊಟ್ಟೆಗೆ ಮಾರ್ನಿಂಗ್ ಅರ್ಧ ಸ್ಪೂನು ಖಾಲಿ ಹೊಟ್ಟೆಯಲ್ಲಿ ನಾವು ತಗೊಳ್ಳೋದು. ಇದು ಅಷ್ಟು ಅದ್ಭುತವಾದಂಥ ಮೆಡಿಷನ್ ವ್ಯಾಲ್ಯೂ ಇದರಲ್ಲಿ ಇದೆ ಅಂತ ಫ್ರೆಂಡ್ಸ್. ಇದರ ಹೆಸರು ತಂಗಡಿ. ನಮ್ಮೂರ ಕಡೆಗೆ ಇದನ್ನು ತಂಗಡಿ ಅಂತ ಹೇಳ್ತೀವಿ ಫ್ರೆಂಡ್ಸ್. ಇವಾಗ ಇದನ್ನು ನಾನು ಟೀ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್, ಯಾವ ಥರ ಮಾಡೋದು ಅಂತ.